ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. 14ನೇ ದಿನದ ಐತಿಹಾಸಿಕ ಪಾದಯಾತ್ರೆಯನ್ನ ಪ್ರಾರಂಭಿಸಿದ ಶ್ರೀ 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 ಪ್ರಣವಾನಂದ ಸ್ವಾಮೀಜಿಗಳು 14ನೇ ದಿನದ ಐತಿಹಾಸಿಕ ಪಾದಯಾತ್ರೆಯನ್ನ ಈ ದಿನ ಜವಳಗಿರಿಯಿಂದ ಪ್ರಾರಂಭಿಸಿ ಸಿಂಧನೂರು ನಗರಕ್ಕೆ ಆಗಮಿಸಿದ್ದಾರೆ. ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಮಾಜ ಜಾಗೃತಿಯ ಮಹಾಸಭೆಯನ್ನ ಇವರು ಏರ್ಪಡಿಸಿದ್ರು. ನಂತರ ಸಿಂಧನೂರು ನಗರಕ್ಕೆ ಪಾದಯಾತ್ರೆಯ ಗೋರೆಬಾಳ್ ಕ್ಯಾಂಪಿಗೆ ತಲುಪಿಸಲಾಯಿತು ಮತ್ತು ಈ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ಶಾಸಕರ ಸುಪುತ್ರರಾದ ಶ್ರೀ ಬಾಬು ಗೌಡರವರು, ಮಾಜಿ ಸಚಿವರ ಸುಪುತ್ರರಾದ ಬಿ ಚಂದ್ರನಾಡಗೌಡ ಅವರು ಹಾಗೂ ಎಂಎಲ್ಸಿ ವಿಧಾನ ಪರಿಷತ್ ಸದಸ್ಯರು ಸಹೋದರರಾದ ಶ್ರೀ ಸೋಮನಗೌಡ ಹಾಗೂ ಮುಸಲ್ಮಾನ ಸಮುದಾಯದ ಮುಖಂಡರುಗಳಾದ ಶ್ರೀ ಬಾಬರ್ ಪಾಷಾ, ಜಿಲಾನಿ ಪಾಷಾ, ಕುರುಬ ಸಮಾಜದ ಮುಖಂಡರಾದ ಶ್ರೀ ಚಂದ್ರಣ್ಣ, ಈಡಿಗ ಸಮಾಜದ ಜಿಲ್ಲಾಧ್ಯಕ್ಷರಾದ ಶ್ರೀ ನರಸನಗೌಡ, ತಾಲೂಕು ಅಧ್ಯಕ್ಷರಾದ ಶ್ರೀ ಎಂಎಸ್ ಶ್ರೀನಿವಾಸ್ ಗೌಡ, ಶ್ರೀ ಪದ್ಮನಾಭ ಗೌಡ, ಶ್ರೀ ರಾಜಶೇಖರ್, ಉಪ್ಪಾರ ಸಮಾಜದ ಮುಖಂಡರಾದ ಶ್ರೀ ಮರಿಯಪ್ಪ ಉಪ್ಪಾರ್, ಮಾಜಿ ಮುನ್ಸಿಪಾಲಿಟಿ ಅಧ್ಯಕ್ಷರು ಮತ್ತು ಎಲ್ಲಾ ಹಿಂದುಳಿದ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಾಳೆ ಗೋರಿಬಾಳ್ ಕ್ಯಾಂಪಿನಿಂದ ಚನ್ನಹಳ್ಳಿ ಕ್ರಾಸ್ ಕಾರಣಿಗೆ ಮುಖಾಂತರ ಮರಳಹಳ್ಳಿಗೆ ಐತಿಹಾಸಿಕ ಪಾದಯಾತ್ರೆ ತಲುಪಲಿದೆ. ಕಾರ್ಯಕ್ರಮದಲ್ಲಿ ಸಾವಿರಾರು ಈಡಿಗ ಸಮುದಾಯದ ಕುಲ ಬಾಂಧವರು ಭಾಗವಹಿಸಲಿದ್ದಾರೆ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.